ಯಾವತ್ತಿದ್ರೂ ಪಕ್ಷ ದೊಡ್ಡದು, ವ್ಯಕ್ತಿ ದೊಡ್ಡವರಲ್ಲ. ಈ ಸಂದೇಶನ ಹೈಕಮಾಂಡ್ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಯತ್ನಾಳ್ ಅವರಿಗೆ. ಶಾಸಕರಿರ್ಲಿ, ಅಧ್ಯಕ್ಷರಿರ್ಲಿ, ಯಾರೂ ದೊಡ್ಡವರಲ್ಲ. ಬಸನಗೌಡ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ ಸೂಚನೆ ಕೊಟ್ಟಿದೆ. ಪಕ್ಷ ವಿರೋಧಿ ಚಟುವಟಿಕೆ ಸಹಿಸೋ ಪ್ರಶ್ನೆಯೇ ಇಲ್ಲ. ದೂರಿಗೆ ದೂರು ಅನ್ನೋದಕ್ಕಿಂತ ಹೊಂದಿಕೊಂಡು ಪಕ್ಷ ಸಂಘಟನೆ ಮಾಡಿ. ನಿಮ್ಮ ಹಕ್ಕು ನೀವು ಚಲಾಯಿಸಿ, ಆದ್ರೆ ಪಕ್ಷದ ವೇದಿಕೆಯಲ್ಲಿ ನಿಮ್ಮ ಮಾತು 4 ಗೋಡೆಗಳ ಮಧ್ಯೆ ಇರಲಿ. ಬನ್ನಿ, ಸಮಸ್ಯೆ ಇದ್ರೆ ಹೇಳ್ಕೊಳ್ಳಿ, ಆದ್ರೆ ಬೀದಿಗೆ ಬರಬೇಡಿ, ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಯತ್ನಾಳ್ಗೆ ಸಮಿತಿ ಹೇಳಿ ಕಳಿಸಿದೆ. ಬಣ ಬಡಿದಾಟದ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ, ಶೀಘ್ರದಲ್ಲೇ ಇದರ ಫಲಿತಾಂಶ ಹೊರಬೀಳುತ್ತೆ. ವಕ್ಫ್ ಹೋರಾಟ ಚೆನ್ನಾಗಿ ಮಾಡಿದ್ದೀರಿ ಅಂತ ಭುಜ ತಟ್ಟಿದೆ, ಆದ್ರೆ ಅದರ ಜೊತೆಗೆ ಚಾಟಿನೂ ಬೀಸಿದೆ. ಅಧ್ಯಕ್ಷರು ಏನದಾರೆ ಅವ್ನು ಭೇಟಿಯಾಗಿದ್ದೆ. ಸಂಪೂರ್ಣವಾಗಿ ನಮ್ಮ ಹೇಳಿಕೆಗಳನ್ನು ಎಲ್ಲಾನು ಅವರು ಸ್ವೀಕಾರ ಮಾಡಿದ್ದಾರೆ. ಮುಂದಿನ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ವಕಫ್ ಹೋರಾಟ ಏನು ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ಹಿಂದುತ್ವ ವಕಫ್ ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸ್ತಾರೆ. ಸರ್, ಹೋಗೋದಿಗೆ ಅಗ್ರೆಸಿವ್ ಹೋಗಿದ್ರಿ, ಬರುವಾಗ ಸ್ವಲ್ಪ ಶಾಂತ ಸ್ವಭಾವದವರಾಗಿ ಬರ್ತಾ ಇದ್ರಿ. ಹಾಗೆ ಶಾಂತ ಸ್ವಭಾವ ಆಗತ್ತೆ ಹೇಳಿದ್ದಾರೆ. ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಅದಕ್ಕೆ ಶಾಂತ ಇದ್ರೆ ಬರೀ ಇಶ್ಯೂ ಬೇಸ್ಡ್ ಮಾತಾಡಿರ್ತೇವೆ. ಅಂದ್ರೆ ಶಾಂತ ಮಾಡಿದ್ರೆ ಇಲ್ಲ, ಶಾಂತ ನೋಡ್ರಿ. ಅಲ್ಲ, ನಾವು ನಗಲಕತ್ತೆ ಅಂತ ತಿಳ್ಕೊಬೇಕ್ರಪ್ಪ. ಏನಾಗೈತೆ ನೋಡ್ರಿ. ಪಕ್ಷದ ಆಂತರಿಕವಾಗಿ ಪಕ್ಷದ ಯಾವುದೇ ವ್ಯಕ್ತಿಗಳ ಬಗ್ಗೆ ನೀವು ಮಾಧ್ಯಮ ಮುಂದೆ ಮಾತಾಡಬೇಡಿರ್ತೇವೆ. ಪಕ್ಷದ ವೇದಿಕೆಯಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ. ಹಾ, ಅದು ಸ್ವತಂತ್ರ ಇದೀರಿ. ಏನೇ ನಿಮ್ಮ ಕಷ್ಟ ನೋವು ಇದ್ದರೆ ನಿಮ್ಮ ಪಕ್ಷದ ಮುಖಂಡರ ಮುಂದೆ ಮಾತಾಡೋಕ್ಕೆ ಯಾವುದೇ ಇದು ಇಲ್ಲ. ಒಂದು ವಂಶವಾದದಿಂದ ಭ್ರಷ್ಟಾಚಾರವಾದಂಥ ವ್ಯಕ್ತಿಗಳಿಂದ ಮತ್ತು ಪ್ರಖರ ಹಿಂದುತ್ವ ಇರುವಂಥವ್ರನ್ನ ಬೆಂಬಲಿಸಿದಾಗ ಮಾತ್ರ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಪುನಶ್ಚೇತನಗೊಳ್ಳುತ್ತದೆ. ಸುಮಾರು 6 ಪೇಜದ ಉತ್ತರವನ್ನು ಕೊಟ್ಟಿದ್ದೀನಿ. ಎಲ್ಲ ಗಂಭೀರ ಪ್ರಕರಣಗಳೇನದ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಬಗ್ಗೆ ಅದನ್ನೂ ಸಹ ಬರೆದಿದ್ದೇನೆ. ಹೊಂದಾಣಿಕೆ ಹೆಂಗಿದೆ ಅನ್ನೋದು ಬರೆದಿದ್ದೇನೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನ್ ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂತಿಮವಾಗಿ ಕೇಂದ್ರದ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗ್ತದೆ. ಮಾತಾಡೋಣ. ಯತ್ನಾಳ್ ಯಾರು ಹೊರಗಡೆಯವರಲ್ಲ. ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಲ್ಲಿ ಇರ್ಬೋದು ಅವರು. ನನ್ನ ಪ್ರಕಾರ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಪೇಕ್ಷೆ, ಅಥವಾ ವಿಜಯೇಂದ್ರ ಅಪೇಕ್ಷೆ, ರಾಘವೇಂದ್ರ ಅಪೇಕ್ಷೆನೂ ನಮ್ದು ಅದೇ ಇದೆ. ಏನೇ ಕರ್ತವ್ಯಗಳಿದ್ದರೂ ಎದುರು ಬದುರು ಕುಂತ್ಕೊಂಡು ಮಾತಾಡಿ ಬಗೆಹರಿಸಿ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ ಅಂತ ನಂಬಿದ್ದೀನಿ. ಎಲ್ಲ ಮಾಡಲಿ, ಮಾತಾಡಲಿ, ಪರವಾಗಿಲ್ಲ. ಅದನ್ನು ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಒಟ್ಟಾಗ್ತೇವೆ. ಪ್ರಶಾಂತ್, ಒಂದು ಬ್ರೇಕ್ ಹಾಕಿದೆ ಹೈಕಮಾಂಡ್ ಅನ್ನೋದು ಯತ್ನಾಳ್ ಅವರ ಮಾತುಗಳಲ್ಲಿ ಕೇಳಿ ಬರ್ತಾ ಇದೆ. ಒಂಚೂರು ತಣ್ಣಗೆ ಮಾತಾಡ್ತಿದ್ದಾರೆ. ಇದೊಂದು 3-4 ದಿನ ಕಾಯ್ಬೇಕು ಅದಕ್ಕೆ. ಓಕೆ. ಯಾಕಂದರೆ ನಿನ್ನೆ ಅಷ್ಟೇ ಅವರು ಓಂ ಪಾಠಕ್ ಅವ್ರನ್ನ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಮೊನ್ನೆ ಓಂ ಪಾಠಕ್ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಫೋನ್ ಮಾಡಿ ನೀವು ಬನ್ನಿ ಮಾತಾಡೋಣ ಅಂತ ಹೇಳಿದರು. ಹೋದಾಗ ಓಂ ಪಾಠಕ್ ಅವರ ಎದುರುಗಡೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ಒಂದು ಸುದೀರ್ಘ ಪತ್ರವನ್ನು ತೆಗೆದುಕೊಂಡು ಹೋಗಿದ್ರು. ಅದರಲ್ಲಿ ಪ್ರಮುಖವಾಗಿ 2006ರಿಂದ 2024ರವರೆಗೆ ಕರ್ನಾಟಕದ ರಾಜಕಾರಣದಲ್ಲಿ, ಅದರಲ್ಲೂ ಬಿಜೆಪಿ ಪಕ್ಷದಲ್ಲಿ ಏನೇನೆಲ್ಲ ನಡೀತು, 23ರ ಚುನಾವಣೆಯಲ್ಲಿ ಏನು ನಡೀತು, 24ರಲ್ಲಿ ಯಾವ್ಯಾವ ಕ್ಷೇತ್ರ ನಾವು ಯಾಕೆ ಸೋತ್ವಿ, 18-19ರಲ್ಲಿ ಏನು ನಡೀತು, 2013ರಲ್ಲಿ KJP ಕಟ್ಟದಾಗ ಏನು ನಡೀತು, 2008-9ರ ಚುನಾವಣೆಯಲ್ಲಿ ಏನು ನಡೀತು, ಇವೆಲ್ಲವನ್ನು ವಿಸ್ತೃತವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಪ್ರಮುಖವಾಗಿ ಏನು ನಡೀತು ಅನ್ನೋದಕ್ಕಿಂತ ಯಡಿಯೂರಪ್ಪ ಇಡೀ ಬಿಜೆಪಿಯ ರಾಜ್ಯ ಬಿಜೆಪಿಯನ್ನು ಕೈಯಲ್ಲಿಟ್ಕೊಳ್ಳಿಕ್ಕೆ ಏನೆಲ್ಲ ಮಾಡಿದ್ರು ಅನ್ನೋ ಅವರ ಆರೋಪ ಇದೆ. ಟಿವಿಯಲ್ಲಿ ಅದನ್ನು ಒಂದು ಸ್ವಲ್ಪ ರೂಢ ಭಾಷೆಯಲ್ಲಿ ರಗಡ್ ಅಂತೇಳಿ, ರೂಢಲ್ಲ ಅದು ರಗಡ ಭಾಷೆಯಲ್ಲಿ ಏನು ಹೇಳ್ತಾ ಇದ್ರು ಅದನ್ನು ಲಿಖಿತ ರೂಪದಲ್ಲಿ ಬರೆದು ಅವರು ಶಿಸ್ತು ಸಮಿತಿಯ ಮುಂದೆ ಕೊಟ್ಟಿದ್ದಾರೆ. ಇದರಲ್ಲಿ 2 ಬೆಳವಣಿಗೆಗಳು ಏನು ನೋಟಿಸ್ ನೀಡಿದ ನಂತರ ನಡೆದಿವೆ ಅಂತಂದರೆ,
ಕರ್ನಾಟಕದ ಬಹುತೇಕ ಸಂಸದರು, ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಸೋಮಣ್ಣ ಸಹಿತವಾಗಿ ಎಲ್ಲ ಸಂಸದರು ಅವರು ಹೈಕಮಾಂಡ್ಗೆ ಮತ್ತು BJPಯ ರಾಜ್ಯ ಉಸ್ತುವಾರಿಗೆ ಏನು ಹೇಳಿದರು ಅಂತಂದರೆ, ನೀವು ಉಚ್ಚಾಟನೆ ಮಾಡಿದರೆ ಒಂದು ವೇಳೆ ಅದು ವಿಪರೀತ ಕ್ರಮಕ್ಕೆ ಹೋಗುತ್ತೆ. ಆಗ ನಮ್ಮ ಪಾರ್ಟಿಯಲ್ಲಿ ಕರ್ನಾಟಕದಲ್ಲಿ ಒಂದು ವಿಚಿತ್ರ ಸಮಸ್ಯೆ ಉದ್ಭವ ಆಗ್ಬೋದು. ಒಂದು, ಬಸನಗೌಡ ಪಾಟೀಲ್ ಯತ್ನಾಳ್ ಪಾಪ್ಯುಲರ್ ಇದ್ದಾರೆ, ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರಿದ್ದಾರೆ. ಹೀಗಿರುವಾಗ ಅವರ ಬಾಯಿಗೆ ಬೀಗ ಹಾಕುವುದರತ್ತ ಗಮನ ಇರಲಿಯೇ ಹೊರತು ಉಚ್ಚಾಟನೆ ಮಾಡ್ತೀವಿ, ಉಚ್ಚಾಟನೆ ಮಾಡಿಬಿಟ್ರೆ ಮುಂದೇನಾಗುತ್ತೆ ಅಂತಕ್ಕಂಥದ್ದರ ಕಾನ್ಸಿಕ್ವೆನ್ಸನ್ನು ಕೂಡ ಗಣನೆಗೆ ತೆಗೆದುಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಳಿ ಅನ್ನೋದನ್ನು ಸಂಸದರು ಹೇಳಿದ್ದಾರೆ. ಸೋಮಣ್ಣ, ಬಸವರಾಜ ಬೊಮ್ಮಾಯಿ, ಡಾಕ್ಟರ್ ಸುಧಾಕರ್ ಹೋಗಿ JP ನಡ್ಡಾ ಅವರನ್ನು ಕೂಡ ಭೇಟಿಯಾಗಿದ್ದರು. ಆದರೆ ಹೈಕಮಾಂಡ್ ಕೇಳ್ತಿತ್ತು, ಆಯ್ತಪ್ಪ ನಾವು ಉಚ್ಚಾಟನೆ ಮಾಡಲ್ಲ, ನೀವು ಗ್ಯಾರಂಟಿ ತೆಗೆದುಕೊಳ್ತೀರಾ? ಬಹುಶಃ ಕಳೆದ 36 ಗಂಟೆಗಳಲ್ಲಿ ಸಂಸದರ ಜೊತೆಗೂ ಕೂಡ ಹಿರಿಯ ನಾಯಕರ ಜೊತೆಗೂ ಕೂಡ ಯತ್ನಾಳ್ರ ಮಾತುಕತೆ ನಡೆದಿದೆ. ಅವರು ಓಂ ಪಾಠಕ್ ಅವ್ರನ್ನ ಭೇಟಿಯಾಗಿ ಬಂದ ನಂತರ ನನಗನ್ಸುತ್ತೆ ಅವರು ಏನು ಹೇಳಬೇಕು ಅದನ್ನು ಪತ್ರದಲ್ಲಿ ಹೇಳಿದ್ದಾರೆ ಹೊರತು ಮೀಡಿಯಾದ ಎದುರುಗಡೆ ಹೇಳಬೇಡಿ ಅಂತಕ್ಕಂಥ ಏನು ಓಂ ಪಾಠಕ್ರ ಸಲಹೆ ಇತ್ತು, ಅದು ಯತ್ನಾಳ್ರ ಮೇಲೆ ತಾತ್ಕಾಲಿಕವಾಗಿ ಅಂತ ಹೇಳ್ಬೋದು ನಾನು. ಯಾಕಂದರೆ ನಾನು ಅದಕ್ಕೆ ಹೇಳಿದ್ದೇನೆ, ಒಂದು 3-4 ದಿನ ಕಾಯಬೇಕಾಗತ್ತೆ. ಅವ್ರು ಯಾವಾಗ ಬಂದು ಹೊರಗಡೆ ಏನು ಮಾತಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇರಲ್ಲ. ಆದರೆ ನಿನ್ನೆ ಮಾತ್ರ ಯತ್ನಾಳ್ರು ಸಭೆಯ ನಂತರ ಒಂದು ರಿಸ್ಟ್ರೇನ್, ನೀವೇ ನೋಡಿದ್ರಿ, ಈಗ ರಿಸ್ಟ್ರೇನ್ ವಾಯ್ಸಲ್ಲಿ ಮಾತಾಡದಂತೆ ಕಂಡುಬಂತು. ಇನ್ನೊಂದು ಕಡೆ ಯಡಿಯೂರಪ್ಪನವರು ಕೂಡ ಹೊರಗಡೆ ಬಂದು ಹೇಳಿದ್ದಾರೆ. ಯಡಿಯೂರಪ್ಪನವರು ಒಳಗಡೆ ಏನು ಹೇಳ್ತಾರೆ ಅನ್ನೋದು ಬೇರೆ ಪ್ರಶ್ನೆ, ಆದರೆ ಹೊರಗಡೆ ಬಂದು ಹೇಳಿದ್ದಾರೆ ಯತ್ನಾಳ್ ಕೂಡ ನಮ್ಮವರೇ ಅಂತಕ್ಕಂಥದ್ದು. ಇದು ಎಲ್ಲಾದರೂ ಒಂದು ಕಡೆ ಸಂಧಾನಕ್ಕೆ ದಾರಿಯಾಗತ್ತೆ. ಆ ಸಂಧಾನ ಇನ್ ದ ಸೆನ್ಸ್ ನನಗನ್ಸುತ್ತೆ ಆಮ್ನೆ ಸಾಮ್ನೆ ಕುಳಿತುಕೊಂಡು ಅಕ್ರಾಸ್ ದ ಟೇಬಲ್ ಕುಳಿತುಕೊಂಡು ಏನೋ ಚರ್ಚೆ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಹೈಕಮಾಂಡ್ ಒಂದು ವೇಳೆ ಯತ್ನಾಳ್ರ ಇದೇ ಶಾಂತ, ಅವ್ರೇನು ಹೇಳಿದ್ದಾರೆ ಶಾಂತರಾಗಿರಬೇಕು ಅಂತ ಓಂ ಪಾಠಕ್ ಹೇಳಿದರು, ಇದೇ ಶಾಂತತೆ ಮುಂದುವರೆದ್ರೆ ನನಗನ್ಸುತ್ತೆ ಹೈಕಮಾಂಡ್ ತಿಂಗಳ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳು ಒಂದು ಕೋರ್ ಕಮಿಟಿಯ ಪುನಾರಚನೆ ಮಾಡ್ಬೋದು. ಇರ್ತಾರ ಯತ್ನಾಳ್? ನೋಡಿ, ಯತ್ನಾಳ್ ಯಾಕಿಷ್ಟು ಸಿಟ್ಟಾಗಿದ್ರು, ಆಕ್ರೋಶಿತಗೊಂಡಿದ್ರು? ಅವ್ರದ್ದಿರ್ತಕ್ಕಂಥ ಪ್ರಶ್ನೆ, ಹೌದ್ರಿ 23-24ರಲ್ಲಿ ನನ್ನನ್ನು ಪೂರ್ತಿ ಪ್ರಚಾರಕ್ಕೆ ಬಳಸ್ಕೊಂಡ್ರಿ, ಸ್ಥಾನ ಕೊಡುವ ಪ್ರಶ್ನೆ ಬಂದಾಗ ನನಗೆ ಸ್ಥಾನ ಕೊಡಲಿಲ್ಲ ಅಂತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ಬೇಸರ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಯತ್ನಾಳ್ರ ಆ ಮಾತಿನ ಮೇಲಿನ ಕಂಟ್ರೋಲ್ ಇಲ್ಲದೆ ಇರತಕ್ಕಂಥ ವಿಷಯವನ್ನು ಮಾತ್ರ ಒಂದು ಪಕ್ಕಕ್ಕಿಟ್ಟರೆ ಜನಪ್ರಿಯತೆ ಇದೆ. ಯತ್ನಾಳ್ರಿಗೆ ಎಲ್ಲಿ ಹೋದಲ್ಲೂ ಒಂದು 5,000-8,000 ಜನ ಸೇರ್ತಾರೆ ಅವ್ರಿಗೆ, ಯಾವುದೇ ಊರಲ್ಲಿ ಹೋದರೂ ಕೂಡ. ಹಿಂದೂ ಮುಸ್ಲಿಂ ವಿಷಯದಲ್ಲಿ ಅಥವಾ ಹಿಂದೂ ಧ್ರುವೀಕರಣದ ವಿಷಯದಲ್ಲಿ ಮತ್ತು ಲಿಂಗಾಯತ ಕ್ರೋಢೀಕರಣದ ವಿಷಯದಲ್ಲಿ ಯತ್ನಾಳ್ರಿಗೊಂದು ಶಕ್ತಿ ಕೂಡ ಇದೆ. ಅವರು ಸ್ಟ್ರಕ್ಚರ್ಡ್ ಆಗಿ ಕೆಲಸ ಮಾಡಿಲ್ಲ. ಅಂದರೆ ಒಂದು ಅಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿಲ್ಲ. ಅವರು ಸಚಿವರಾಗಿ ಮಾಡಿದ್ದಾರೆ, ಶಾಸಕರಾಗಿ ಕೆಲಸ ಮಾಡಿದ್ದಾರೆ, TV ಮಾಧ್ಯಮಗಳಿದ್ದಾರೆ, ಹೇಳಿಕೆಗಳ ಮೂಲಕ ಅವ್ರದ್ದೊಂದು ಬೇರೆ ರೀತಿಯ ಶಕ್ತಿ ಪ್ರದರ್ಶನ ಮಾಡ್ತಾ ಇರ್ತಾರೆ. ಆದರೆ ಯತ್ನಾಳ್ರಿಗೆ ನೀವು ಅನೇಕ ಬಾರಿ ಪಾಲಿಟಿಕ್ಸ್ನಲ್ಲಿರಲಿ ಎಲ್ಲೂ ಇರಲಿ ಹಿಂಗಾಗುತ್ತೆ. ವೆನ್ ಯು ಆರ್ ಪುಶ್ ಟು ದ ವಾಲ್ ಯು ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್. ನೀವು ಯತ್ನಾಳ್ರಿಗೆ ಹೈಕಮಾಂಡ್ ಕೂಡ ಇಲ್ಲಿ ಅಧಿಕಾರದ ಹಂಚಿಕೆ ಮಾಡಬೇಕಾದ್ರೆ ಯತ್ನಾಳ್, ವಿಜೇಂದ್ರ, CT ರವಿ, ಈ ಹೊಸ ತಲೆಮಾರಿನ ಅರವಿಂದ್ ಬೆಲ್ಲದ್, ಸುನೀಲ್ ಕುಮಾರ್, P ರಾಜೀವ್, N ರವಿಕುಮಾರ್, ಇವ್ರನ್ನೆಲ್ಲ ಕೂರಿಸಿ ಕರ್ನಾಟಕದ BJPಯನ್ನು ನೀವು ಮುಂದಿನ ದಿನಗಳಲ್ಲಿ ನಡೆಸಬೇಕು ಅಂತಕ್ಕಂಥ. ಈಗ ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿದ್ದಾರೆ, ಜಗದೀಶ್ ಶೆಟ್ಟರ್ ಕೇಂದ್ರದಲ್ಲಿದ್ದಾರೆ, ಸದಾನಂದ ಗೌಡರು ನಿವೃತ್ತಿಯಾಗಿದ್ದಾರೆ, ಯಡಿಯೂರಪ್ಪನವರು ಕೂಡ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿರೋದು ಬಿಟ್ಟರೆ ಡೇ ಟು ಡೇ ಪಾಲಿಟಿಕ್ಸ್ನಲ್ಲಿ ಅವ್ರದ್ದೇನಿಲ್ಲ. ಹಾಗಿರುವಾಗ ಇಲ್ಲೇನು ರಾಜ್ಯಾಧ್ಯಕ್ಷ ಮತ್ತು ವಿರೋಧ ಪಕ್ಷದ ನಾಯಕನ ಆಯ್ಕೆ ನಡೀತು, ಆ ಹೊಸ ತಲೆಮಾರನ್ನು, ಯತ್ನಾಳ್ರನ್ನು, ವಿಜಯೇಂದ್ರರನ್ನು, ಇಲ್ಲೇನಿದೆ, ಇಲ್ಲಿ ವಿಜೇಂದ್ರ ಒಬ್ಬರೇ ಇದ್ದರೆ ಪಾರ್ಟಿ ಕಟ್ತಾರೆ, ಯತ್ನಾಳ್ ಇಲ್ಲದೆ ಕಟ್ಟಲಿಕ್ಕಾಗತ್ತೆ ಅನ್ನೋದಿರಲ್ಲ. ಅಥವಾ ವಿಜೇಂದ್ರ ಇಲ್ಲದೆ ಯತ್ನಾಳ್ರಿಗೆ ಕೊಟ್ಟುಬಿಟ್ರೆ ಎಲ್ಲವೂ ನಡೆಯುತ್ತೆ ಅಂತ, ಹಂಗಿಲ್ಲ ಕರ್ನಾಟಕದ BJPಯ ಸ್ಥಿತಿಗತಿ. ಇಲ್ಲಿ 40 ಸೀಟು RSS ಮಹಿಮೆಯ ಕಾರಣದಿಂದಲೇ ಬರುತ್ತೆ. ಅರ್ಬನ್ ಸೀಟ್ಸ್ಗಳು ಕರಾವಳಿ ಇಲ್ಲಿ ಬಂದ್ಬಿಡತ್ತೆ. 40ರಿಂದ 70-75ರವರೆಗೆ ನೀವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಕರ್ನಾಟಕದ BJPಗೆ ಒಂದು 75-80 ಬರುತ್ತೆ. ದಟ್ ಈಸ್ 2004 79 ಸೀಟ್ಸ್. 80ರಿಂದ 110ರವರೆಗೆ ಏನು ಹೋಗಿದ್ರು, ದ್ಯಾಟ್ ವಾಸ್ ದ ಮ್ಯಾಕ್ಸಿಮಮ್.
ಅದು ಒಂದು ನಾಯಕತ್ವದ ಕಾರಣದಿಂದ ಹೋಗುತ್ತೆ. ಡಿಫಾಲ್ಟ್ ಆಲ್ಟರ್ನೇಟಿವ್ ಕಾರಣ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಮೇಲೆ ನಿಮ್ಗೊಂದು ಡಿಫಾಲ್ಟ್ ಆಲ್ಟರ್ನೇಟಿವ್ ಆಗ್ತೀರಿ, ಆಗ ಬರುತ್ತೆ. ನೀವಿಲ್ಲ ನಾವು ಒಬ್ಬರೇ ಎಲ್ಲವೂ ತರ್ಬಿಡ್ತೀವಿ ಅಂತ ಯತ್ನಾಳ್ರಿಗೂ ಸಾಧ್ಯ ಆಗಲ್ಲ, ವಿಜಯೇಂದ್ರರಿಗೂ ಸಾಧ್ಯ. ಇದನ್ನು ಇಬ್ಬರೂ ಅರ್ಥ ಮಾಡಿಕೊಳ್ಳದೆ ಹೋದರೆ ಕರ್ನಾಟಕದ BJP ವಿಲ್ ಬಿ 40 to 50, 55 ಅಷ್ಟೇ. ಈಗಿರೋದಕ್ಕಿಂತ ಆಮೇಲೆ ಇಬ್ಬರು ನೋಡಿ, ಇವರಿಬ್ಬರು ಯಾವ ರೀತಿಯ ಜಗಳಗಳನ್ನು ಆಡ್ತಿದ್ದಾರೆ ಅಂದರೆ, ಪಾರ್ಟಿ ಕಟ್ಟಿದ ಶ್ರೇಯಸ್ ಅವರಿಬ್ಬರಿಗೆ ಮಾತ್ರ ಇಲ್ಲ. ಹೌದು. ಇಲ್ಲಿ ಜಗನ್ನಾಥರಾವ್ ಜೋಶಿ, ಭಾವುರಾವ್ ದೇಶಪಾಂಡೆ, ಮೊನ್ನೆ ಕರಂಬಳ್ಳಿ ಸಂಜೀವ್ ಶೆಟ್ರು, MR ತಂಗ, ಬಸವರಾಜ್ ಪಾಟೀಲ್ ಸೇಡಂ, ಅದಾದಮೇಲೆ ಯಡಿಯೂರಪ್ಪ, ಅನಂತ್ ಕುಮಾರ್, ಈಶ್ವರಪ್ಪ, ಸದಾನಂದ ಗೌಡರು ಕಷ್ಟಪಟ್ಟು ಓಡಾಡಿ ಪಾರ್ಟಿ ಕಟ್ಟಿದ್ದಾರೆ. ಈಗ ಸದಾನಂದ ಗೌಡ್ರ ಬಗ್ಗೆ, ಈಶ್ವರಪ್ಪನವ್ರ ಬಗ್ಗೆ ಏನೇ ಟೀಕೆಗಳನ್ನು ಮಾಡ್ಬೋದು ಅನೇಕರು, ಬಟ್ ಕಷ್ಟಪಟ್ಟು ಓಡಾಡಿದ್ದಾರೆ. ಜಗದೀಶ್ ಶೆಟ್ಟರು ಆಗ ಅಧ್ಯಕ್ಷರಾಗಿದ್ದರು. ಅವರು ರಾಷ್ಟ್ರಧ್ವಜ ಹೋರಾಟ, ಈದ್ಗಾ ಮೈದಾನ, ದತ್ತಪೀಠದ ಹೋರಾಟ, CT ರವಿ, ಸುನೀಲ್ ಕುಮಾರ್. ಇಲ್ಲೇನಿದೆ ಕರ್ನಾಟಕದ BJPಯಲ್ಲಿ ಸ್ಟೇಕ್ ಹೋಲ್ಡರ್ಶಿಪ್ ಯಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಡಿಯೂರಪ್ಪನವರು ಆಗಾಗ ತಮ್ಮ ಶಕ್ತಿಯ ಕಾರಣದಿಂದ, ವೋಟನ್ನು ತರುವ ಶಕ್ತಿಯ ಕಾರಣದಿಂದ ಅವ್ರದ್ದೊಂದು ಸ್ಟೇಕ್ ನಿಶ್ಚಿತವಾಗಿ ಎದ್ದು ಕಾಣುತ್ತೆ. ನೀವು ಸ್ಟೇಕ್ ಹೋಲ್ಡರ್ಶಿಪ್ ಕೊಡಲಿಲ್ಲ ಅಂದರೆ ಕಂಪ್ನಿ ಬೆಳೆಯಲ್ಲ. ನನಗೂ ಡಿವಿಡೆಂಡ್ ಸಿಗುತ್ತಪ್ಪ ಅಂತಂದಾಗ ಕಂಪ್ನಿಗೆ ಜಾಸ್ತಿ ಮನುಷ್ಯ ಕೆಲಸ ಮಾಡ್ತಾನೆ. ಇಲ್ಲೇನಾಗಿದೆ, ಇಲ್ಲಿ ಒಂದು ಸಲ ಇವ್ರದ್ದು ನಡೆಯುತ್ತೆ. ಈಗ BL ಸಂತೋಷ್ ಅವ್ರದ್ದಿತ್ತು, BL ಸಂತೋಷ್ ಅವ್ರದ್ದು ನಡೀತಾ ಇತ್ತು. BL ಸಂತೋಷ್ ಅವ್ರದ್ದು ನಿಂತು ಹೋಯ್ತು, ಏಕದಮ್ ಯಡಿಯೂರಪ್ಪನವ್ರದ್ದು ನಡೀಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿಸಿದ್ರು, ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡಿದರು. ಬೊಮ್ಮಾಯಿ ಪ್ರಹ್ಲಾದ್ ಜೋಶಿದ್ ನಡೀಲಿಕ್ಕೆ ಶುರು ಆಯಿತು. ಕರ್ನಾಟಕದ BJPಯ ಸಮಸ್ಯೆ, ಇಫ್ ಯು ವಾಂಟ್ ಟು ಡಿಸ್ಕಸ್ ಇಟ್, ಅದು ಬರೀ ವಿಜೇಂದ್ರ ಅಧ್ಯಕ್ಷರಾದ ಮೇಲೆ ಹಿಂಗಾಗ್ಬಿಟ್ಟಿದೆ ಅಂತ ಡಿಸ್ಕಷನ್ ಮಾಡೋಕ್ಕಾಗಲ್ಲ. ಅದರಲ್ಲಿ 18ರಲ್ಲಿ ಏನಾಯಿತು, 19ರಲ್ಲಿ ಏನಾಯಿತು, 21ರಲ್ಲಿ ಯಡಿಯೂರಪ್ಪನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು ಯಾಕೆ, ಯಾರು ಕಾರಣರಾದರು, 21ರಿಂದ 23ರವರೆಗೆ ಹೇಗೆ ಅಧಿಕಾರ ನಡೀತು, 23ರಲ್ಲಿ ಚುನಾವಣೆ ಸೋತ ಕಾರಣ ಏನು, ನರೇಂದ್ರ ಮೋದಿ ಹೆಚ್ಚು ಕಡಿಮೆ ಕ್ಷೇತ್ರ ಓಡಾಡಿದ್ರು ಸೋತ ಕಾರಣ ಏನು, ಒಳ ಮೀಸಲಾತಿಯನ್ನು ಮತ್ತು ಇನ್ನೊಂದು ಡಿಸಿಷನ್ ತಗೊಂಡ್ರಲ್ಲ, ಪಂಚಮಸಾಲಿ ಮೀಸಲಾತಿ ಹೋರಾಟ, ಅದಕ್ಕೆ ತುಪ್ಪ ಸುರಿದಿದ್ದು ಲಾಭ ಆಯ್ತಾ ನಷ್ಟ ಆಯ್ತಾ, ಏನೆಲ್ಲ ಕಾರಣಗಳಾದವು. ನೀವು ವಿಧಾನ ಪರಿಷತ್ತು, ರಾಜ್ಯಸಭೆ, ಮಂತ್ರಿಗಳನ್ನು ಮಾಡುವಾಗ ಏನು ನೀವು ಫ್ಯೂಚರ್ ನೋಡ್ರಿ, ಯಾವುದೇ ಒಂದು ಕಂಪ್ನಿ, ಇನ್ಫೋಸಿಸ್ ಇರಲಿ, ಯಾವುದೇ ಒಂದು ಕಂಪ್ನಿ ಇರಲಿ, ಫ್ಯೂಚರಿಸ್ಟಿಕ್ ಲೀಡರ್ಶಿಪ್ಗಳನ್ನು ಬೆಳೆಸಬೇಕಾಗತ್ತೆ. ನೀವು ಮಂತ್ರಿ ಮಾಡುವಾಗ ಫ್ಯೂಚರಿಸ್ಟಿಕ್ ಲೀಡರ್ಶಿಪ್ಗಳನ್ನು ಬೆಳೆಸಿದ್ರ. ಯಡಿಯೂರಪ್ಪನವ್ರನ್ನೇ ಉಪಮುಖ್ಯಮಂತ್ರಿಯಾಗಿ ಲಕ್ಷ್ಮಣ್ ಸವದಿ, ಗೋವಿಂದ ಕಾರಜೋಳ್, ಡಾಕ್ಟರ್ ಅಶ್ವಥ್ ನಾರಾಯಣನ ಮಾಡಿದ್ರೆ. ಮುಂದಿನ ದಿನಗಳಲ್ಲಿ ಅವ್ರನ್ನೇನು ಮಾಡಿದ್ರಿ? CT ರವಿ, ನನ್ನ ಅಂದಾಜಿನ ಪ್ರಕಾರ ಕರ್ನಾಟಕದ BJPಗೆ ನಾಳೆ ಫ್ಯೂಚರ್ ಟ್ರಾಜೆಕ್ಟರಿ ಬೇಕು ಅಂತಂದರೆ ಅದು ಬರೀ ಬೈನರಿಯಲ್ಲಿ ನೋಡೋದಲ್ಲ. ವಿಜೇಂದ್ರ ಅಧ್ಯಕ್ಷರಿದ್ದರು, ಚೆನ್ನಾಗಿ ಕೆಲಸ ಮಾಡಿದ್ರ, ಚೆನ್ನಾಗಿ ಕೆಲಸ ಮಾಡಲಿಲ್ವಾ, ದಟ್ ಇಸ್ ಅ ವೆರಿ ಸ್ಮಾಲ್ ಪಾರ್ಟ್. ವಾಟ್ ಮಿಸ್ಟೇಕ್ ಯು ಹ್ಯಾವ್ ಡನ್ ಇನ್ ಲಾಸ್ಟ್ 5 years. ರೈಟ್. CT ರವಿ ಅವರನ್ನು ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದು ಸರಿ ಇತ್ತ, ತಪ್ಪಿತ್ತ? ನನ್ನ ಪ್ರಕಾರ, ನಾನೊಬ್ಬ ರಾಜಕೀಯ, ನನ್ನ ವಿಶ್ಲೇಷಣೆಯ ಪ್ರಕಾರ, ಕಟೀಲ್ರನ್ನ ನೀವು ಕೇಂದ್ರದ ಮಂತ್ರಿ ಮಾಡಿ ಕರಾವಳಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟು CT ರವಿನ ಆಗ ರಾಜ್ಯಾಧ್ಯಕ್ಷ ಮಾಡಿದರೆ ಪರಿಸ್ಥಿತಿ ಬೇರೆ ಇರ್ತಾಯಿತ್ತು, ಪರಿಸ್ಥಿತಿ ಬೇರೆ ಬರ್ತಾಯಿತ್ತು. ನೀವು ಲಿಂಗಾಯತ ಡಾಮಿನೆನ್ಸ್ನ ಜೊತೆಗೆ ಲಿಂಗಾಯತ ಡಿಪೆಂಡಬಿಲಿಟಿಯನ್ನೇನು ಜಾಸ್ತಿ ಕರ್ನಾಟಕದ BJP ಮಾಡಿಕೊಂಡು ಅದು ಸಾಮರ್ಥ್ಯವೂ ಹೌದು, ಅದು ದೌರ್ಬಲ್ಯ. ಇಡೀ ದೇಶದಲ್ಲಿ ನೀವು OBC ಮತಗಳನ್ನು ಪಡಿತಾ ಇದ್ರಿ, ಕರ್ನಾಟಕದಲ್ಲಿ ನಿಮ್ಗೆ ಯಾಕೆ ಪಡೀಲಿಕ್ಕೆ ಸಾಧ್ಯ ಆಗ್ತಿಲ್ಲ? ಕರ್ನಾಟಕದ BJPಗೆ ಮುಂದಿನ ಒಂದು ಭವಿಷ್ಯದ ಟ್ರಾಜೆಕ್ಟ್ರಿ ಬೇಕಾದರೆ ಇಟ್ ಶುಡ್ ಥಿಂಕ್ ಲಾಸ್ಟ್ 5 yearsಲ್ಲಿ ಏನು ಮಿಸ್ಟೇಕ್ ಮಾಡಿದ್ವಿ, ಇನ್ಕ್ಲೂಡಿಂಗ್ RSS ಏನು ಮಿಸ್ಟೇಕ್ ಮಾಡ್ತು, ಹೈಕಮಾಂಡ್ ಏನು ಮಿಸ್ಟೇಕ್ ಮಾಡ್ತು, ಆ ಆತ್ಮಾವಲೋಕನ ನಾನು ಬಹಿರಂಗವಾಗಿ ಹೇಳ್ತಾ ಇಲ್ಲ, ಒಳಗಡೆ ಆತ್ಮಾವಲೋಕನ ಮಾಡಿಕೊಂಡ್ರೆ ಕರ್ನಾಟಕದ BJPಗೆ ಒಂದು ಭವಿಷ್ಯ ಬರಬಹುದೇನೋ. ಕರ್ನಾಟಕದ BJP ಒಟ್ಟಿಗೆ ಹೋಗದ ಹೊರತು, ಈ ಎಲ್ಲ ಮಿಸ್ಟೇಕ್ಗಳನ್ನು ಸರಿ ಮಾಡಿಕೊಳ್ಳದ ಹೊರತು 2028 ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ BJP. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಮೇಜರ್ ಸ್ಟೋರಿ ಇದೆ. ಗೋಲ್ಡನ್ ಟೆಂಪಲ್ನಲ್ಲಿ ಫೈರಿಂಗ್ ಆಗಿತ್ತು ನಿನ್ನೆ, ಎಲ್ಲಾಯಿತು, ಯಾಕಾಯಿತು, ಯಾರು ಮಾಡಿತ್ತು, ಮಾತಾಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.